ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣದಲ್ಲಿ 10 ಜನ ಮೃತಪಟ್ಟಿದ್ದಾರೆ ಅಂತ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮಾಹಿತಿಯನ್ನು ನೀಡಿದ್ದಾರೆ. ಕಾರವಾರದಲ್ಲಿ ಮಾತನಾಡಿದ ಅವರು ಈವರೆಗೂ 7 ಮೃತದೇಹಗಳು ಪತ್ತೆಯಾಗಿದ್ದು ಇನ್ನೂ 3 ಮೃತದೇಹಕ್ಕಾಗಿ ಕಾರ್ಯಾಚರಣೆ ನಡೀತಾ ಇದೆ ಅಂತಾನೂ ಹೇಳಿದ್ದಾರೆ. ಗುಡ್ಡ ಕುಸಿತಕ್ಕೂ ಮುನ್ನ ಶಿರೂರು ರಾಷ್ಟ್ರೀಯ ಹೆದ್ದಾರಿ ಬದಿ ಇದ್ದಂತ ಟೀ ಅಂಗಡಿಯ ಕೆಲ ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿ9ಗೆ ಲಭ್ಯ ಆಗಿದೆ. ಹೆದ್ದಾರಿ ಅಭಿವೃದ್ಧಿಗೆ ಗುಡ್ಡ ಅಗೆದಿದ್ದ ಜಾಗದಲ್ಲೇ ಭಾರೀ ಪ್ರಮಾಣದಲ್ಲಿ ಕುಸಿತ ಆಗಿದೆ. 2 ಗ್ಯಾಸ್ ಟ್ಯಾಂಕರ್, 1 ಟ್ರಕ್, 1 ಬೆನ್ಸ್ ಕಾರು ಕೂಡ ಮಣ್ಣಿನ ಜೊತೆ ಕೊಚ್ಕೊಂಡು ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಸುತ್ತಮುತ್ತ ವರುಣಾರ್ಭಟ ಜೋರಾಗಿದೆ. ಕುಮಟಾ ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಮಳೆ ಧಾರಾಕಾರವಾಗಿ ಸುರಿತಾ ಇದೆ. ಮಳೆ ಗಾಳಿ ಅಬ್ಬರಕ್ಕೆ ನಿವಾಸಿಗಳು ತತ್ತರಿಸಿದ್ದು ಭಯಾನಕ ದೃಶ್ಯ ನಿವಾಸಿಗಳ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಹಿರಾಳ್ ಗ್ರಾಮದ ಬಳಿ ಗಾಳಿಯ ರಭಸಕ್ಕೆ ವಿಂಡ್ ಫ್ಯಾನ್ ಧರೆಗುರುಳಿದೆ. ರೈತ ಕುಮಾರಸ್ವಾಮಿ ಎನ್ನುವರ ಜಮೀನಿನಲ್ಲಿ JSW ಕಂಪನಿ ಅಳವಡಿಸಿದ್ದಂಥ ವಿಂಡ್ ಫ್ಯಾನ್ ಮುರಿದು ಬಿದ್ದು ಅಪಾರ ಪ್ರಮಾಣದ ಜೋಳದ ಬೆಳೆ ನಾಶವಾಗಿದೆ. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ವಿಧೇಯಕ ಜಾರಿಗೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ವಿಧೇಯಕ ವಿರೋಧಿಸಿದ ಉದ್ಯಮಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅರಬ್ಬಿ ಸಮುದ್ರ ಪೂರ್ವ ಭಾಗದಲ್ಲಿ ವಾಯುಭಾರ ಕುಸಿತವಾಗಿದೆ. ಇದರಿಂದ ಬೆಂಗಳೂರು ಸೇರಿದಾಗೆ ರಾಜ್ಯದಲ್ಲಿ ಇನ್ನೂ 2 ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಜ್ಞ CS ಪಾಟೀಲ್ ಮುನ್ನೆಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ ಭಾಗದಲ್ಲಿ ಅಲರ್ಟ್ ಘೋಷಿಸಲಾಗಿದೆ ಅನ್ನೋದು ತಿಳಿದುಬಂದಿದೆ. ತೆಲಂಗಾಣದ ಪೆದ್ದವಾಗು ಡ್ಯಾಂನಿಂದ ಏಕಾಏಕಿ ನೀರು ಬಿಟ್ಟಿದ್ದರಿಂದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಮೀನು ಗ್ರಾಮಗಳಿಗೆ ನೀರು ನುಗ್ಗಿದೆ. ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ 50ಕ್ಕೂ ಹೆಚ್ಚು ಜನರ ಪೈಕಿ 28 ಮಂದಿಯನ್ನ ಸೇನಾ ಹೆಲಿಕಾಪ್ಟರ್ ಮುಖೇನವಾಗಿ ರಕ್ಷಣೆ ಮಾಡಲಾಗಿದೆ. ರಾಜ್ಯಾದ್ಯಂತ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರು ನಗರದ 6 ಅಧಿಕಾರಿಗಳಿಗೆ ಬಿಸಿ ಮುಡಿಸಿದ್ದಾರೆ. ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೌರಾಡಳಿತ ಆಯುಕ್ತ ಕೆ ನರಸಿಂಹಮೂರ್ತಿ ಮನೆ ಮೇಲೂ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಮಂಗಳೂರಿನಲ್ಲೂ ಪಾಲಿಕೆ ಆಯುಕ್ತ ಆನಂದ್ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. KS ಗ್ರೇಡ್ ಅಧಿಕಾರಿಯಾಗಿರುವಂತಹ ಆನಂದ್ನ ಮನೆ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದರು. ವಾಲ್ಮೀಕಿ ನಿಗಮ ಹಗರಣ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆಗೆ DCM DK ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಸದನದಲ್ಲಿ ಬಿಜೆಪಿ ಆಡಳಿತದ ಹಗರಣ ಬಯಲಿಗೆಳೆಯಲಿದ್ದೀವಿ. ವಿವಿಧ ಇಲಾಖೆಯಲ್ಲಿ 300 ಕೋಟಿಗೂ ಅಧಿಕ ಹಗರಣ ನಡೆದಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಂಗನವಾಡಿ ಮಕ್ಕಳಿಗೆ ಕಳಪೆ ಗುಣಮಟ್ಟದ ಮೊಟ್ಟೆ ವಿತರಣೆ ಮಾಡಲಾಗ್ತಾ ಇದೆ ಅಂತ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯೆ ಹೇಮಲತಾ ನಾಯಕ್ ಆರೋಪಿಸಿದ್ದಾರೆ. ಅಂಗನವಾಡಿಯಲ್ಲಿ ಕೊಟ್ಟಂತ ಮೊಟ್ಟೆ ಮುಟ್ಟಿದ್ರೆ ಸೌಂಡ್ ಬರುತ್ತೆ ಎಂದು ಅವರು ಮೊಟ್ಟೆ ತೋರ್ಸೋಕ್ಕೂ ಕೂಡ ಮುಂದಾದರು. ಇದಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಆಸ್ಪದ ನೀಡಲಿಲ್ಲ. ಅಂಗನವಾಡಿ ಮಕ್ಕಳಿಗೆ ಕಳಪೆ ಗುಣಮಟ್ಟದ ಮೊಟ್ಟೆ ನೀಡಲಾಗುತ್ತೆ ಎಂಬ ಆರೋಪಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಮೊಟ್ಟೆ ತಿನ್ನೋದಿಲ್ಲ, ನೀವು ಒಮ್ಮೆ ಮೊಟ್ಟೆ ತಿಂದು ನೋಡಿ ಅಂತ ಸಭಾಪತಿಗೆ ಮನವಿ ಮಾಡಿದರು. ಬಿಜೆಪಿ ಸದಸ್ಯರು ಮೊಟ್ಟೆ ಬೇಡ ಎಂದ ಹಿನ್ನೆಲೆಯಲ್ಲಿ ಹೇಮಲತಾ ನಾಯಕ್ ಮೊಟ್ಟೆ ಇದ್ದ ಬ್ಯಾಗ್ ಅನ್ನು ಕೆಳಗಿಟ್ಟರು. ರೇಣುಕಾಸ್ವಾಮಿ ಕೊಲೆ ವಿಚಾರವನ್ನ 8ನೇ ಆರೋಪಿ ರವಿಶಂಕರ್ ತನ್ನ ಸ್ನೇಹಿತನ ಬಳಿ ಹೇಳಿದ್ನಂತೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದು, ಕೊಲೆ ಮಾಡಿ ಶವ ಎಸೆದಿದ್ದು ಎಲ್ಲವನ್ನೂ ಹೇಳಿದ್ನಂತೆ. ಇದೀಗ ಕತೆ ಕೇಳಿಸಿಕೊಂಡಿದ್ದ ಸ್ನೇಹಿತನನ್ನ ಪೊಲೀಸರು ಸಾಕ್ಷ್ಯ ಮಾಡಿಕೊಂಡಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ದರ್ಶನ್ರನ್ನ ನಿರ್ದೇಶಕ ತರುಣ್ ಸುಧೀರ್ ಭೇಟಿ ಮಾಡಿದ್ರು. ತಮ್ಮ ಮದುವೆ ಆಹ್ವಾನ ಪತ್ರಿಕೆ ನೀಡೋದಕ್ಕೆ ಜೈಲಿಗೆ ಬಂದಿದ್ರು. ಮುಂದಿನ ತಿಂಗಳು ಆಗಸ್ಟ್ 10 ಮತ್ತು 11ನೇ ತಾರೀಕಿನಂದು ನಡೆಯಲಿರುವಂತಹ ವಿವಾಹ ಮಹೋತ್ಸವದಲ್ಲಿ ತರುಣ್ ಮತ್ತು ಸೋನಾಲ್ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಆಗಮಿಸಿದ್ರು. ಪರಪ್ಪನಗ್ರಹಾರ ಜೈಲಿಗೆ ನಿರ್ದೇಶಕ ತರುಣ್ ಸುಧೀರ್ ಜೊತೆ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಆಗಮಿಸಿದ್ದರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಆರೋಪಿ ಪವಿತ್ರ ಗೌಡ ಭೇಟಿಗೆ ಮಗಳು ಆಗಮಿಸಿದ್ದಾರೆ. ಅಜ್ಜಿ ಶೋಭಾ ಅವರ ಜೊತೆಗೆ ಪವಿತ್ರ ಗೌಡ ಮಗಳು ಆಗಮಿಸಿದ್ದಾರೆ. ಪವಿತ್ರ ಸಹೋದರ ಕೂಡ ಅಕ್ಕನ ಮಗಳ ಜೊತೆ ಆಗಮಿಸಿದ್ರು. ಬೆಂಗಳೂರಲ್ಲಿ ಬ್ರಾಂಡೆಡ್ ಶೂ ಮತ್ತು ಚಪ್ಪಲಿ ಕಳವು ಮಾಡ್ತಾ ಇದ್ದ ಕಳ್ಳರನ್ನ ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ. ಗಂಗಾಧರ ಮತ್ತು ಯಲ್ಲಪ್ಪ ಬಂಧಿತ ಆರೋಪಿಗಳು. ಇವರು ಕಳೆದ 7 ವರ್ಷಗಳಿಂದ ನಗರದ ಹಲವೆಡೆ ಕಳ್ಳತನ ಮಾಡ್ತಾ ಇದ್ರು. ಕದ್ದ ಮಾಲನ್ನ ಚೆನ್ನೈ, ಊಟಿ, ಬೆಂಗಳೂರಿನಲ್ಲಿ ಸಂಡೇ ಬಜಾರ್ನಲ್ಲಿ ಮಾರಾಟ ಮಾಡ್ತಾ ಇದ್ರು. ಈಗ 10 ಲಕ್ಷ ರೂಪಾಯಿ ಮೌಲ್ಯದ ಶೂಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವಿಶ್ವದಾದ್ಯಂತ ಮೈಕ್ರೋಸಾಫ್ಟ್ ಕ್ಲೌಡ್ ತಾತ್ಕಾಲಿಕ ಸ್ಥಗಿತವಾಗಿದ್ದು ವಿಶ್ವದಾದ್ಯಂತ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಭಾರತೀಯ ವಿಮಾನಯಾನದಲ್ಲೂ ಕೂಡ ಭಾರೀ ವ್ಯತ್ಯಯವಾಗಿದ್ದು ವಿಮಾನಗಳು ಟೇಕ್ ಆಫ್ ಆಗ್ತಾ ಇಲ್ಲ. ಟಿಕೆಟ್ ಬುಕ್ಕಿಂಗ್ ಆಗದೆ ಪ್ರಯಾಣಿಕರು, ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಇನ್ನು ಷೇರು ಮಾರುಕಟ್ಟೆ, ಬ್ಯಾಂಕಿಂಗ್ ಕ್ಷೇತ್ರ ಸೇರಿದ ಹಾಗೆ ಎಲ್ಲ ಕ್ಷೇತ್ರವೂ ಕೂಡ ತಲ್ಲಣಿಸಿದೆ.